ಹಲೋ, ವೆಲ್ಕಮ್ ನ್ಯೂಸ್ 18ಗೆ ರಜನಿ ಅವರೇ. ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮ್, ನೀವು ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್, ಆರಾಮಾಗಿದ್ದೀನಿ. ಹೆಂಗೆ ಅನಿಸ್ತಾ ಇದೆ ಊರ್ಮಿಳಾ ಕ್ಯಾರೆಕ್ಟ್ರು ಇವಾಗಲೇ ನಮ್ಮದು 300+ ಎಪಿಸೋಡ್ಸ್ ಆಗಿದೆ. ಸೊ ತುಂಬ ಶೇಡ್ಸ್ನ ಕವರ್ ಮಾಡ್ತಾ ಇದೆ ಊರ್ಮಿಳಾ ಕ್ಯಾರೆಕ್ಟ್ರು. ಬೇಸಿಕ್ಲಿ ಹೇಳಬೇಕಂದ್ರೆ ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಮನೆಯವ್ರಿಗೆಲ್ಲ ಪಾಸಿಟಿವ್ ವೇಯಲ್ಲಿ ನಾನು ಕಾಣಿಸ್ಕೋತಾ ಇದ್ದೀನಿ. ಸೊ ಅಂದರೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂಲಿ ನೆಗೆಟಿವು, ಸೊ ಮನೆಯವರ ಒಂದು ಪಾಯಿಂಟ್ ಆಫ್ ವ್ಯೂಲಿ ನಾನು ಪಾಸಿಟಿವ್ ಥರ ಇದ್ದೀನಿ. ಆ ಥರ ಡ್ರಾಮಾ ಮಾಡ್ತಾಯಿದ್ದೀನಿ ಬೇಸಿಕ್ಲಿ. ಸೊ ಊರ್ಮಿಳಾ ಕ್ಯಾರೆಕ್ಟ್ರು ನಾನು ಆ್ಯಕ್ಚುಲಿ ತುಂಬಾ ಎಂಜಾಯ್ ಮಾಡ್ತಾಯಿದ್ದೀನಿ. ಬಿಕಾಸ್ ತುಂಬ ಶೇಡ್ಸ್ ಇದೆ. ಅಂದರೆ ಕಾಣಿಸ್ಕೋಬೇಕು, ಈ ಕಡೆ ನೆಗೆಟಿವ್ ಶೇಡ್. ಹೌದು, ನಾನು ಒಂದಷ್ಟು ಜನದ ಮುಂದೆ ನೆಗೆಟಿವ್ ಆಗಿ ಕಾಣಿಸ್ಕೋತೀನಿ, ಒಂದಷ್ಟು ಜನದ ಮುಂದೆ ಪಾಸಿಟಿವ್ ಆಗಿ ಕಾಣಿಸ್ಕೋತೀನಿ. ಸೊ ಆ ಎರಡೂ ಶೇಡ್ಸ್ನ ಪ್ಲೇ ಮಾಡೋದಿದೆಯಲ್ಲ, ಇಟ್ಸ್ ಎ ವೆರಿ ಗುಡ್. ಅಂದರೆ ನಂಗೊಂಥರ ಚಾಲೆಂಜಿಂಗ್ ಅನ್ನೋದಕ್ಕಿಂತ ಎಂಜಾಯ್ ಮಾಡ್ತಾ ಇದ್ದೀನಿ ನನ್ನ ಕ್ಯಾರೆಕ್ಟರ್ನ. ಸೊ ಬಟ್ ಬೇಸಿಕಲಿ ರಜನಿ ಅವ್ರನ್ನ ಇಡೀ ಕರ್ನಾಟಕ ಜನ ನೋಡಿದ್ದಾರೆ ಪಾಸಿಟಿವ್ ರೋಲ್ಸಲ್ಲಿ. ಎಷ್ಟು ಚೆನ್ನಾಗಿ ರಿಜಿಸ್ಟರ್ ಆಗಿದ್ದೀರಾ ನೀವು ಪಾಸಿಟಿವ್ ಆಗಿ. ಸೊ ನೆಗೆಟಿವ್ ಶೇಡಲ್ಲಿ ನಿಮ್ಮನ್ನು ನೀವು ಜನಕ್ಕೆ ಕನ್ವೆ ಮಾಡ್ಕೋಬೇಕಂದಾಗ ಕಷ್ಟ ಅಂತ ಅನ್ನಿಸ್ತಾ ಮೊದಲಿಗೆ ಪಾತ್ರ ಬಂದಾಗ? ಅಥವಾ ಇಲ್ಲ, ನಾನು ಇದು ಸೆಕೆಂಡ್ ಟೈಮು ನೆಗೆಟಿವ್ ಪ್ಲೇ ಮಾಡ್ತಾ ಇರೋದು. ಫಸ್ಟು ಒಂದು ಖಾಸಗಿ ವಾಹಿನಿಗೆ ನಾನು ಪ್ಲೇ ಮಾಡಿದ್ದೀನಿ ಆಲ್ರೆಡಿ, ಹಿಟ್ಲರ್ ಕಲ್ಯಾಣ ಅಂತ. ಅದರಲ್ಲಿ ಅಂತರ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ, ಅದು ಕೂಡ ನೆಗೆಟಿವೇ. ಅದರಲ್ಲೂ ಹಿಂಗೆ ಪಾಸಿಟಿವ್ ಆಗಿ ಕಾಣಿಸ್ಕೊಳ್ಳೋ ಥರದ್ದೇ? ಅಂದರೆ ಫಸ್ಟು ಪಾಸಿಟಿವ್ ಆಗಿ ಕಾಣಿಸ್ಕೊಂಡು ಆಮೇಲೆ ನೆಗೆಟಿವ್ ಶೇಡ್ ಆಗುತ್ತೆ. ಸೊ ಅದೇ ಥರನೇ ಇದು ಕೂಡ. ಇದಂದರೆ ಫಸ್ಟಿಂದನೂ ಮನೆಯವ್ರನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡಿರುತ್ತೆ ಈ ಕ್ಯಾರೆಕ್ಟ್ರು. ಊರ್ಮಿಳಾ ನಿಂತ್ಕೊಳ್ಳಿ ಅಂದರೆ ನಿಂತ್ಕೋಬೇಕು, ಕೂತ್ಕೊಳ್ಳಿ ಅಂದರೆ ಕೂತ್ಕೋಬೇಕು, ಆ ಥರ ಎಲ್ಲ ಕಂಟ್ರೋಲು ಊರ್ಮಿಳನ ಕೈಯಲ್ಲೇ ಇರುತ್ತೆ. ಸೊ ಈಗಲೂ ಅಷ್ಟೇ, ಅದು ಎಲ್ಲೋ ಒಂದು ಕಡೆ ಹೋಗಿ ಏನೇನೋ ಆಗಿ ಈಗಲೂ ಕೂಡ ಮನೆಯವ್ರನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರೋದು ಊರ್ಮಿಳಾನೇ. ಸೊ ಹಾಗಾಗಿ ಈ ಪಾತ್ರನ ನಾನು ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ಸೆಟ್ ಹೆಂಗೆ ಅನ್ನಿಸ್ತಾ ಇದೆ ಮ್ಯಾಮ್? ಆರಾಮಾಗಿದ್ದೀರಾ? ಎಂಜಾಯ್ ಮಾಡ್ತಾ ಇದ್ದೀರಾ? ಇಲ್ಲಿರೋ ಜನ ಜೊತೆ ಬಾಂಡಿಂಗ್ ಹೆಂಗಿದೆ? ಡೆಫಿನೆಟ್ಲಿ ನನ್ನ ಕೋ ಆರ್ಟಿಸ್ಟ್ ಎಲ್ಲರೂ ತುಂಬಾ ಬಾಂಡಿಂಗ್ ಚೆನ್ನಾಗಿದೆ ನಮ್ದು. ಇವಾಗ ಆಗಲೇ 300+ ಎಪಿಸೋಡ್ಸ್ ಆಗಿದೆ, 1 year ಆಗಿದೆ ನಾವು ಕೆಲಸ ಮಾಡ್ತಾ. ಸೊ ತುಂಬ ಏನು ಜೋವಿಯಲ್ ಆಗಿರ್ತೀವಿ. ನಾನು ಕೃಷ್ಣ ಆನ್ ಸ್ಕ್ರೀನ್ ಸಿಕ್ಕಾಪಟ್ಟೆ ಕಿತ್ತಾಡ್ತಿದ್ವಿ ಮುಂಚೆ. ಈಗ ನನ್ನ ಕಂಡ್ರೆ ತುಂಬ ರೆಸ್ಪೆಕ್ಟ್ ಅವನು ಅದಕ್ಕೆ ಅಂತ. ಬಟ್ ನಾವು ಆಫ್ ಸ್ಕ್ರೀನ್ ತುಂಬಾ ಜೋವಿಯಲ್ ಆಗಿ ಎಂಜಾಯ್ ಮಾಡ್ತೀವಿ. ನಂದು ಕೃಷ್ಣದು ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಯೂಶಲಿ ವಿಲನ್ ಕ್ಯಾರೆಕ್ಟರ್ ಪ್ಲೇ ಮಾಡೋರಿಗೆ, ಎಸ್ಪೆಷಲಿ ಸೀರಿಯಲ್ಸಲ್ಲಿ ಜನ ತುಂಬ ಶಪಿಸ್ತಾರೆ, ಬೈಕೋತಾರೆ, ವಿಲನ್ ಹಂಗೆ ಮಾಡ್ಬಿಟ್ರು ಹಿಂಗೆ ಮಾಡ್ಬಿಟ್ರು ಅಂತ. ನಿಮಗೆ ಆ ಥರದ ಎಕ್ಸ್ಪೀರಿಯನ್ಸ್ ಏನಾದರೂ ಆಗಿದೆಯಾ? ಕೆಲವು ಸಲ ಏನಾಗುತ್ತೆ, ಆಡಿಯನ್ಸ್ ಈಗ ತುಂಬ ಸ್ಮಾರ್ಟ್ ಆಗಿಬಿಟ್ಟಿದ್ದಾರೆ, ಮುಂಚೆ ಥರ ಇಲ್ಲ. ಕೆಲವರೆಲ್ಲ ಏನು ಸಿಕ್ತಾಗ ಏನಕ್ಕೆ ಅಷ್ಟೆಲ್ಲ ನೀವು ಏನೋ ಹಾಗೆಲ್ಲ ಮಾಡ್ತೀರಾ ಅಂತ ಹೇಳ್ತಾರೆ. ಇನ್ನು ಕೆಲವರು ಆ ಕ್ಯಾರೆಕ್ಟ್ರನ್ನ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ತಾರೆ. ಸೊ ಹಾಗಾಗಿ ಜನಗಳಿಗೂ ಗೊತ್ತು ಏನು ಅಂದರೆ ಯಾವ ಕ್ಯಾರೆಕ್ಟ್ರನ್ನ ಆಡಿಯನ್ಸ್ಗೆ ಹೆಂಗೆ ಮಾಡಿ ತೋರಿಸ್ತಾರೆ ಆರ್ಟಿಸ್ಟ್ಗಳು ಅನ್ನೋದು ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಎರಡೂ ಶೇಡಲ್ಲೂ ಮಾತಾಡ್ತಾರೆ. ಕೆಲವರು ಏನಕ್ಕೆ ಹಂಗೆ ಮಾಡ್ತಾರೆ ಅಂತ ಅನ್ಕೋತಾರೆ, ಇನ್ನು ಕೆಲವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ ಆ ಪಾತ್ರನ ಅಂತ ಹೇಳ್ತಾರೆ. ನೀವು ಕೆರಿಯರ್ ಶುರು ಮಾಡಿದ್ದೆ ಸುವರ್ಣದಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್? ಎಸ್, ಅಮೃತ ವರ್ಷಿ. ಮತ್ತೆ ಸುವರ್ಣಗೆ ಈ ಥರ ಕಮ್ ಬ್ಯಾಕ್ ಮಾಡಿದ್ದು ಅಥವಾ ಸೀರಿಯಲ್ ಮಾಡ್ತಿರೋದು ಸುವರ್ಣ ಜೊತೆಗೆ ಹೆಂಗೆ ಅನಿಸ್ತಾ ಇದೆ? ಡೆಫಿನೆಟ್ಲಿ ಖುಷಿ ಆಗುತ್ತೆ. ಬಿಕಾಸ್ ನಮ್ಮ ಏನು ಹೇಳ್ತಾರೆ, ಮದರ್ ಹೌಸ್ ಅಂತ ಹೇಳ್ಬೋದು, ಇದು ತಾಯಿ ಮನೆ ಅಂತ ಹೇಳ್ಬೋದು. ಇಲ್ಲಿಂದ ನಮ್ಮ ಕರಿಯರ್ ಸ್ಟಾರ್ಟ್ ಆಗಿದ್ದು ಅನ್ನೋದು ಒಂದಾದರೆ, ಸೂಪರ್ ಡೂಪರ್ ಹಿಟ್ ಸೀರಿಯಲ್ ಅದು ಅಮೃತ ವರ್ಷಿಣಿ. 1700 ಎಪಿಸೋಡ್ಸ್ನ ನಾವು ಕಂಪ್ಲೀಟ್ ಮಾಡಿದ್ವಿ. 6 years ನಾವು 1700 ಎಪಿಸೋಡ್ಸ್ 6 years ನಾವು ಅಮೃತ ವರ್ಷಿಣಿ ಮಾಡಿದ್ದು. ಇಟ್ಸ್ ಎ ಅಮೇಝಿಂಗ್ ಜರ್ನಿ ಅದು. ಸೊ ಅದಾದಮೇಲೆ ಎಗೇನ್ ಸೇಮ್ ಚಾನಲ್ಗೆ ನೀವು ಅದೇ ಥರ ಒಂದು ಆಪೋಸಿಟ್ ಕ್ಯಾರೆಕ್ಟರ್ ಮಾಡೋದಿದೆಯಲ್ಲ, ಅದು ಎಲ್ರಿಗೂ ಸಿಗಲ್ಲ ಅಂಥ ಅವಕಾಶ. ಸೊ ನನಗೆ ಸಿಕ್ಕಿದೆ. ನನಗೆ ಆ ವಿಷಯದಲ್ಲಿ ತುಂಬ ಐ ಆಮ್ ಬ್ಲೆಸ್ಡ್ ಅಂತ ಅನಿಸುತ್ತೆ. ಈ ಅಮೃತ ವರ್ಷಿಣಿ 6 years ಶೂಟ್ ಮಾಡಿರೋದು, 1700 ಎಪಿಸೋಡ್ಸ್. ಆಫ್ಕೋರ್ಸ್ ಜನಕ್ಕೆ ಅಷ್ಟು ಗೊತ್ತಾಗಿರಲ್ಲ, ಬಟ್ ಈಗಲೂ ಅಷ್ಟು ವರ್ಷ ಆದರೂ ಆ ಕ್ಲಿಪ್ಪಿಂಗ್ಸ್ನ ಇಟ್ಕೊಂಡು ಜನ ಡೆಫಿನೆಟ್ಲಿ ಈ ಯೂಟ್ಯೂಬಲ್ಲಿ ಮಧ್ಯದಲ್ಲಿ ಸುವರ್ಣದವರೇ ಅದನ್ನು ಪೋಸ್ಟ್ ಮಾಡಿದ್ರು.
ಸೊ ಆಗಲೂ ಕೂಡ ಎಷ್ಟೋ ಜನ ಹೇಳ್ತಾ ಇದ್ರು, ಈಗಲೂ ನೋಡ್ತಾ ಇದೀವಿ ಆ ಸೀರಿಯಲ್ನ. ಹೌದು ಹೌದು. ಸೊ ಖುಷಿ ಆಗುತ್ತೆ ಎಲ್ಲ ಒಂದು ಕಡೆ. ಅದು ಒಂಥರ ಎಪಿಕ್ ಕ್ಯಾರೆಕ್ಟರ್ಸ್ ಅಲ್ವಾ ಡೆಫಿನೆಟ್ಲಿ ಆ ಥರ. ಅಂದರೆ ಆಗ ಇದ್ರೆ ಅಮೃತ ಥರ ಸೊಸೆ ಇರಬೇಕು, ಮಗಳಿರಬೇಕು, ಆ ಥರ ಹೆಂಡತಿ ಇರಬೇಕು ಅನ್ನೋದೇ ಒಂದು ಇದಾಗ್ಬಿಟ್ಟಿದೆ. ಮೂಲೆಯಲ್ಲಿ ಜನ ನೋಡಿರುವಂಥ ಸೀರಿಯಲ್ ಅದು. ನಾನು ಅಫ್ಕೋರ್ಸ್ ನನಗೂ ನೆನಪಿದೆ ಅವಾಗ ನಿಮ್ಮ ಲ್ಯಾಪ್ಟಾಪ್ ತೊಳೆಯೋ ಸೀನೆಲ್ಲ ಈಗಲೂ ಜನ ಟ್ರೋಲ್ ಮಾಡ್ತಾರೆ. ಇತ್ತೀಚೆಗೂ ಅದನ್ನ ಟ್ರೋಲ್ ಮಾಡಿದ್ದಾರೆ. ಈಗಲೂ ಜನ ಅದನ್ನ ನೆನ್ಪಿಟ್ಕೊಂಡಿದ್ದಾರೆ ಅಂದರೆ ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿದೆ. ಅದ್ರ ಬಗ್ಗೆ ಏನಾದರೂ ಮೆಮೊರಿ ಶೇರ್ ಮಾಡೋದಿದ್ರೆ? ಅಂದರೆ ಅವಾಗೆಲ್ಲ ನಮಗೆ ಹೆಂಗಿತ್ತು ಅಂದರೆ ವರ್ಕು ತುಂಬ ಹೆಕ್ಟಿಕ್ ಇರ್ತಾಯಿತ್ತು. ನಾವು ಈಗ ನಾವು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದೀವಿ. ಅಂದರೆ ನಂಬರ್ ಆಫ್ ಡೇಸು ಶೂಟಿಂಗಿಗೆ ನಂಬರ್ ಆಫ್ ಡೇಸ್ ಕಡಿಮೆ ಇದೆ. ಆಗ ಅಷ್ಟು ಇರಲಿಲ್ಲ. ಅಂದರೆ ನಾವು 20-25 ಡೇಸ್ ಎಲ್ಲ ಫುಲ್ ಮಂತ್ ಶೂಟ್ ಮಾಡ್ತಾಯಿದ್ವಿ. ನಾವೆಲ್ಲೂ ಹೊರಗಡೆ ಹೋಗೋದಕ್ಕೆ, ಜನಗಳ ಜೊತೆ ಬೆರೆಯೋದಕ್ಕೆ ನಮ್ಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ನಮ್ಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಬಟ್ ಈಗಲೂ ಕೂಡ ಜನ ಎಲ್ಲೇ ಹೋದರೂ ಅಮೃತ ಮೇಡಮ್ ಅಲ್ವಾ ಅಂತ ಮಾತಾಡಿಸ್ತಾರೆ. ಅದು ತುಂಬ ಖುಷಿ ಕೊಡುತ್ತೆ. ಅಂದರೆ ಲೈಫ್ ಟೈಮ್ ಕ್ಯಾರೆಕ್ಟರ್ ನಿಮ್ಗದು ಅಂತ. ಯಾ ಡೆಫಿನೆಟ್ಲಿ. ಬಿಕಾಸ್ ಇವತ್ತು ಎಷ್ಟೋ ಸೀರಿಯಲ್ಸ್ಗಳು ಬರ್ತಾ ಇದೆ, ಎಷ್ಟೋ ಜನ ಆರ್ಟಿಸ್ಟ್ಗಳು ಬರ್ತಿದ್ದಾರೆ. ಎಲ್ಲೋ ಬೆರಳೆಣಿಕೆಯಷ್ಟು ಆರ್ಟಿಸ್ಟ್ಗಳು ಮಾತ್ರ ನೆನ್ಪಿಟ್ಕೊಳ್ಳೋದಕ್ಕೆ ಅವಕಾಶಗಳಿದೆ. 10, 12, 14 ವರ್ಷಗಳು ನೆನಪಲ್ಲಿ ಇಟ್ಕೊಳ್ತಾರೆ ಜನಗಳು. 14 ವರ್ಷ ಅವ್ರ ಮನಸ್ಸಲ್ಲಿ ಈಗಲೂ ಇದ್ದೀವಿ ಅಂತಂದರೆ ಇಟ್ಸ್ ಎ ಅಮೇಝಿಂಗ್ ಜರ್ನಿ ಅಂತ ಅನ್ಸುತ್ತೆ ನನಗೆ. ಇತ್ತೀಚೆಗೆ ಒಂದು ಸ್ವಲ್ಪ ಟೈಮ್ ಹಿಂದೆ ಮದುವೆ ಆಗಿದ್ದೀರಾ. ಮ್ಯಾರಿಡ್ ಲೈಫ್ ಹೆಂಗಿದೆ? ಮ್ಯಾರಿಡ್ ಲೈಫ್ನ ಹೇಳ್ಬೇಕಂದ್ರೆ ಫುಲ್ಲು ಸೆಟ್ಟಲ್ಲೇ ತುಂಬ. ಅಂದರೆ ನನ್ನ ಮದುವೆ ಆಗಿದ್ದೆ ಸ್ವಲ್ಪ ಅರ್ಜೆಂಟಲ್ಲಿ. ಅಂದರೆ ಅರ್ಜೆಂಟಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ತುಂಬ ಪ್ಲ್ಯಾನಿಂಗ್ ಎಲ್ಲ ಏನು ಮಾಡಲಿಲ್ಲ. ಸೊ ಹಾಗಾಗಿ ಸೀರಿಯಲ್ಸ್ ನಡೀತಾ ಇರೋದ್ರಿಂದ ನಮಗೆ ಆ ಡಿಫ್ರೆನ್ಸ್ ಏನೂ ಕಾಣಿಸಿಲ್ಲ. ಬಿಕಾಸ್ 7 years ಫ್ರೆಂಡ್ಸು ನಾನು ಅರುಣ್. ಹಾಗಾಗಿ ಮದುವೆ ಆದಮೇಲೂ ಅದೇ ಕಂಟಿನ್ಯೂ ಆಗ್ತಾಯಿದೆ. ಅದೆಲ್ಲೋ ಗಂಡ ಹೆಂಡತಿ ಥರ ನಮಗೆಲ್ಲೋ ಫೀಲೇ ಆಗಲ್ಲ. ಮತ್ತು ನಿಮ್ಮ ಬಾಂಡಿಂಗ್ನ ಜನ ನೋಡಿದ್ದಾರೆ. ಒಂದು ರಿಯಾಲಿಟಿ ಶೋ ಅಲ್ಲಿ ಇಬ್ರು ಇದ್ರಿ, ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರೆ. ಅಫ್ಕೋರ್ಸ್ ನಮ್ಮ ಚಾನಲಲ್ಲಿ ನಿಮ್ಮ ಎಪಿಸೋಡ್ ನಾವು ಕವರ್ ಮಾಡಿದ್ವಿ ಆ ರಿಯಾಲಿಟಿ ಶೋದು. ಜನ ತುಂಬಾ ಇಷ್ಟಪಟ್ಟಂತ ಒನ್ ಆಫ್ ದಿ ಜೋಡೀಸ್ ಅಲ್ಲಿ ನಿಮ್ದು ಒಂದು. ಮತ್ತೆ ನೆಕ್ಸ್ಟ್ ನಿಮ್ಗೆ ಅದೇ ಥರದ್ದು ನಿಮ್ಮ ಹಸ್ಬೆಂಡ್ಗೆ ಬಿಗ್ ಬಾಸಿಗೆ ಹೋಗೋದ್ರ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇತ್ತು. ನೀವು ಹೋಗ್ತೀರಾ ಅಥವಾ ನಿಮ್ಮ ಹಸ್ಬೆಂಡ್ ಹೋಗ್ತಾರೆ ಅನ್ನೋದ್ರ ಬಗ್ಗೆ. ಆ ಥರ ರಿಯಾಲಿಟಿ ಶೋಗೆ ಆಪರ್ಚುನಿಟಿ ಸಿಕ್ಕಿದ್ರೆ ಅವ್ರು ಮಾಡೋಕ್ಕೆ ರೆಡಿ ಇದ್ದಾರೆ. ಬಿಕಾಸ್ ಅವರು ಕಾನ್ಸಂಟ್ರೇಷನ್ ಬೇರೆ ಕಡೆ ಇದೆ, ಅವ್ರ ವರ್ಕ್ ಪ್ರೊಫೆಷನ್ನೇ ಬೇರೆ ಕಡೆ ಇದೆ. ಇನ್ ಕೇಸ್ ಬಿಗ್ ಬಾಸಿಗೆ ಚಾನ್ಸ್ ಸಿಕ್ಕಿದ್ರೆ ಹೋಗ್ತಾರಾ? ಇಲ್ಲ, ನಂಗೆ ಬೇಸಿಕ್ಲಿ ಪರ್ಸ್ನಲಿ ನನಗೆ ಆಸೆ ಇದೆ ಅವನು ಹೋಗಬೇಕು ಅನ್ನೋದು. ಬಟ್ ಅವನಿಗೆ ಅವನದು ವೇನೇ ಬೇರೆ ಅಲ್ವಾ, ಅವನ ಪ್ರೊಫೆಷ್ನಲ್ಲೇ ಬೇರೆ. ಸೊ ಅದೇನಾಗುತ್ತೆ ಅಂದರೆ ನಮ್ಮ ವರ್ಕ್ ಸ್ಟೈಲು ಬೇರೆ, ಅವ್ರದ್ದು ಇರೋದೇ ಬೇರೆ. ಅಂದರೆ ಹೋಲ್ ಡೇ ಅವ್ರನ್ನ ಅವರು ತುಂಬ ಕಾಪಾಡ್ಕೋಬೇಕು. ಫಿಸಿಕ್ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು. ಅವರು ಸ್ಟ್ರೆಸ್ ಮಾಡ್ಕೊಳ್ಳೋಂಗಿಲ್ಲ. ಸ್ಟ್ರೆಸ್ ಆದರೆ ಅದು ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಆ ಥರದ್ದೆಲ್ಲ ತುಂಬ ಪ್ರಾಬ್ಲಮ್ಸ್ ಇದೆ ಅವ್ರಿಗೆ. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಕಷ್ಟ. ಅವನು ಅದನ್ನೇ ಹೇಳ್ತಿರ್ತಾನೆ, ನಂಗೆ ಮಾಡೋಕ್ಕೆ ಪ್ರಾಬ್ಲಮ್ ಇಲ್ಲ, ಬಟ್ ಬಿಗ್ ಆಪರ್ಚುನಿಟಿ ಸಿಕ್ಕಿದ್ರೆ ನನಗೆ 5-6 years ನನಗೆ ಕಂಟಿನ್ಯೂಸ್ ಬಿಗ್ ಬಾಸಿಂದ ಆಫರ್ಸ್ ಬಂದಿದೆ. ಬಟ್ ನನಗೆ ಈಗಲೇ ಹೋಗೋಕ್ಕೆ ಇಷ್ಟ ಇಲ್ಲ. ನೋಡೋಣ ಫರ್ದರ್. ಸದ್ಯಕ್ಕಂತೂ ಇಲ್ಲ, ಹೋಗಲ್ಲ. ಯಾಕಂದರೆ ಇವಾಗ ಆಲ್ರೆಡಿ ನಾನು ಉದಯದಲ್ಲಿ ಒಂದು ಸೀರಿಯಲ್ ಮಾಡ್ತಾಯಿದ್ದೀನಿ, ಇಲ್ಲೂ ಒಂದು ಸೀರಿಯಲ್ ನಡೀತಾ ಇದೆ. ಸೊ ನಾನು ಹೋಲ್ ಮಂತ್ ನಾನು ಬ್ಯುಸಿ ಇದ್ದೀನಿ. ಸೊ ಹಾಗಾಗಿ ನಾನು ಈಗ ಆ ಕಡೆ ಅಷ್ಟೊಂದೇನು ನನಗೆ ಕಾನ್ಸಂಟ್ರೇಷನ್ ಇಲ್ಲ. ಈಗ ಓಕೆ, ರಿಯಾಲಿಟಿ ಶೋಸ್ ಬಿಟ್ಟು ನಿಮ್ಮ ಹಸ್ಬೆಂಡ್ಗೆ ಇನ್ ಕೇಸ್ ಯಾವುದಾದ್ರು ಆ ಥರ ಮೂವಿ ಆಪರ್ಚುನಿಟೀಸ್ ಬರ್ತಾ ಇದೆಯಾ? ಈ ರಿಯಾಲಿಟಿ ಶೋ ಆದಮೇಲೆ ಅಫ್ಕೋರ್ಸ್ ತುಂಬ ಜನಕ್ಕೆ ರೀಚ್ ಆದ್ರು ಅವರು. ಅದಕ್ಕಿಂತ ಮುಂಚೆನೂ ಒಂದು ಪಾಯಿಂಟ್ ನಾನು ನೆನ್ಪು ಮಾಡಲೇಬೇಕು. ಸೋಷಿಯಲ್ ಮೀಡಿಯಾದಾಗ ಸಿಕ್ಕಾಬಿಟ್ಟು ಆಕ್ಟಿವ್ ಇದ್ರಿ ನೀವಿಬ್ರು ಮುಂಚೆನಿಂದಲೂ. ರಿಯಾಲಿಟಿ ಶೋ ವೇದಿಕೆ ಆಗಲೇಬೇಕಂತೇನಿರಲಿಲ್ಲ ನಿಮಗೆ, ಬಟ್ ಸ್ಟಿಲ್ ಅದೊಂದು ಬಂದಿದ್ದ ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡ್ರಿ ಚೆನ್ನಾಗೆ. ಇನ್ನಷ್ಟು ಜನಕ್ಕೆ ಹತ್ತಿರ ಆಗಿದ್ದೀರಾ. ಸೊ ಇನ್ಮೇಲೆ ಅವ್ರಿಗೆ ಆಪರ್ಚುನಿಟೀಸ್ ಬಂದರೆ ಆ್ಯಕ್ಟಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅವ್ರಿಗೆ? ಬೇಸಿಕ್ಲಿ ಅರುಣ್ ಬಂದು ಥಿಯೇಟರ್ ಆರ್ಟಿಸ್ಟು. ಅವನಿಗೆ ಆ್ಯಕ್ಟಿಂಗ್ ಬರಲ್ಲ ಆ ಥರ ಎಲ್ಲ ಏನಿಲ್ಲ. ಅವನು ರಂಗಶಂಕರದಲ್ಲಿ ಸಂಕೇತ್ ಟೀಮಲ್ಲಿದ್ದ. ಅವನು ವೆರಿ ನೈಸ್. ತುಂಬ ವರ್ಷ ಕೆಲಸ ಮಾಡಿದ್ದಾನೆ ಅವನು. ಸೊ ತುಂಬ ಡ್ರಾಮಾಸ್ ಎಲ್ಲ ಮಾಡಿದ್ದಾನೆ. ಸೊ ಹಾಗಾಗಿ ಅವ್ನಿಗೆ ಎಕ್ಸ್ಪೀರಿಯನ್ಸ್ ಇದೆ. ನಾನು ಅದಕ್ಕೆ ಹೇಳ್ತಿರ್ತೀನಿ, ಅಂದರೆ ಅವನು ಆ ಟೈಮಲ್ಲಿ ಆರ್ಟಿಸ್ಟ್ ಆಗಬೇಕು ಅಂತ ಬಂದಿದ್ದವನು. ಬಟ್ ಯಾವಾಗ ಅವನಿಗೆ ಏನು ಆ ಟೈಮಲ್ಲಿ ಸ್ವಲ್ಪ ಸಿಕ್ಕಾಪಟ್ಟೆ
ಡ್ರಾಮಾ ಎಲ್ಲ ಮಾಡಿ ಮಾಡಿ ಅದು ಎಕ್ಸ್ಪೀರಿಯನ್ಸ್ ಆಗಿ ಸಾಕಪ್ಪ ಇದು ಬೇರೆ ಕಡೆ ಹೋಗಬೇಕು ಅಂತ ಅಂದ್ಕೊಂಡು ಅವನು ಬಾಡಿ ಬಿಲ್ಡಿಂಗ್ಗೆ ಜಂಪ್ ಆಗಿದ್ದು. ಸೊ ಹಾಗಾಗಿ ನಾನು ಹೇಳ್ತಾ ಇರ್ತೀನಿ, ನಿಮ್ಗೆ ಹೆಂಗೂ ಏನೋ ಗೊತ್ತು, ಆ್ಯಕ್ಟಿಂಗ್ ಎಲ್ಲ ಗೊತ್ತು, ತುಂಬ ಚೆನ್ನಾಗಿ ಮಾಡ್ತೀಯ ನೀನು, ಮಾಡ್ಬೋದಲ್ವಾ ಅಂತ ಹೇಳ್ತೀನಿ. ಬಟ್ ಅವನಿಗೆ ಕಾನ್ಸಂಟ್ರೇಷನ್ ಈಗ ಬೇರೆ ಕಡೆ ಇದೆ. ಅವನು ಇಂಟರ್ನ್ಯಾಷ್ನಲ್ಲಿ ಬಾಡಿ ಬಿಲ್ಡಿಂಗ್ ಇದರಲ್ಲಿ ಮೆನ್ಸ್ ಫಿಸಿಕಲ್ಲಿ ಕಾಂಪಿಟೇಷನಲ್ಲಿ ಹೋಗಬೇಕು ಅನ್ನೋದು ಅವ್ನಿಗೆ ಆಸೆ ಇದೆ. ಸೊ ಹಾಗಾಗಿ ಅವ್ನಿಗೆ ಆ ಕಡೆ ಕಾನ್ಸಂಟ್ರೇಷನ್ ಇರೋದ್ರಿಂದ ನಾನೇನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ, ಅವನಿಷ್ಟ ಅದು. ಸೊ ಬಂದರೆ ಡೆಫಿನೆಟ್ಲಿ ನಾನು ಹೇಳ್ತಾ ಇರ್ತೀನಿ, ನಿನ್ನ ವಿಲನ್ ಕ್ಯಾರೆಕ್ಟ್ರು ಇಲ್ಲ ಮೇಜರ್ ಯಾವುದೇ ಕ್ಯಾರೆಕ್ಟರ್ಸ್ ಬಂದರೂ ನೀನು ಮಾಡು, ಬಿಡಬೇಡ ಅಂತ ನಾನು ಹೇಳ್ತಾ ಇರ್ತೀನಿ. ಬೇಸಿಕಲಿ ರಜನಿ ಅವರು ಹೆಂಗೆ ಮನೇಲಿ ಹೆಂಗೆ ತುಂಬ ಕಡಿಮೆ ಮಾತಾಡೋದ, ಅಥವಾ ಈ ಕ್ಯಾರೆಕ್ಟರ್ಗೆ, ಈ ಪರ್ಟಿಕ್ಯುಲರ್ಲಿ ಊರ್ಮಿಳಾ ಕ್ಯಾರೆಕ್ಟರ್ಗೆ ಏನಾದರೂ ಸಿಮಿಲಾರಿಟೀಸ್, ಅಫ್ಕೋರ್ಸ್ ವಿಲನ್ ಶೇಡ್ ಬಿಟ್ಟು ಏನಾದರೂ ಸಿಮಿಲಾರಿಟೀಸ್ ಇದೆಯಾ? ನನ್ನ ಯಾವ ಕ್ಯಾರೆಕ್ಟರ್ಗೂ ಸಿಮಿಲಾರಿಟೀಸ್ ಇಲ್ಲ. ಮೊದಲೆಲ್ಲನೂ ಅಮೃತ ಕ್ಯಾರೆಕ್ಟರ್ ಇದ್ದಾಗ್ಲೂ ಹಂಗೆ ಹೇಳೋರು, ನೀವು ಅದೇ ಥರನಾ ಅಂತ. ಬಟ್ ನನ್ನ ಪರ್ಸ್ನಲಿ ಅಮೃತ ಕ್ಯಾರೆಕ್ಟರು ಹೌದು, ಇಂಟರ್ನಲ್ಲಿ ಹೌದು, ಬಟ್ ಮಾತಾಡೋದೆಲ್ಲ ಜೋರೇ. ನಾನು ಸ್ವಲ್ಪ ಮಾತಾಡೋದು ಅದೆಲ್ಲ ತುಂಬ ಟಾಕೆಟಿವ್. ನಾನು ಯಾರೇ ಸಿಕ್ಕಿದ್ರು ಮಾತಾಡೋದು ಅದೆಲ್ಲ ತುಂಬ ಜೋವಿಯಲ್ ಆಗಿರ್ತೀನಿ, ಅಷ್ಟು ಸೈಲೆಂಟ್ ಅಲ್ಲ. ಊರ್ಮಿಳಾ ಕ್ಯಾರೆಕ್ಟರ್ಗೆ ಆ ಥರದ್ದೇನು ನಾನು ಚೇಂಜಸ್ ಅಂತ ಅಂದರೆ ಯಾವ ಕ್ಯಾರೆಕ್ಟ್ರಿಗೂ ಯಾವುದಕ್ಕೂ ಸಂಬಂಧ ಇರಲ್ಲ. ಸೊ ನಾವೇ ಕ್ಯಾರೆಕ್ಟರೇ. ಬಟ್ ಏನಂದರೆ ಅದಕ್ಕೋಸ್ಕರ ನಾವೇನೋ ಒಂದಷ್ಟು ಮೋಲ್ಡ್ ಮಾಡ್ಕೋಬೇಕಾಗತ್ತೆ, ಚೇಂಜಸ್ ಮಾಡ್ಕೋಬೇಕಾಗತ್ತೆ ಆ್ಯಸ್ ಎನ್ ಆರ್ಟಿಸ್ಟ್ ಆಗಿ. ಸೊ ಅದೇ ಥರ ಊರ್ಮಿಳಾ ಕ್ಯಾರೆಕ್ಟರ್ಗೂ ನಾನು ಚೇಂಜಸ್ ಮಾಡ್ಕೊಂಡಿದ್ದೀನಿ. ಅಂದರೆ ನಂದು ಬಿಗಿನಿಂಗ್ ಡೇಸಲ್ಲಿ ನಂದು ಫುಲ್ಲು ನನ್ನ ಕಾಸ್ಟ್ಯೂಮ್ ಡಿಸೈನ್ ಆಗಿರ್ಬೋದು, ಜ್ಯುವೆಲ್ರಿ ಆಗಿರ್ಬೋದು, ಅದನ್ನೆಲ್ಲ ನಾನು ತುಂಬ ಚೇಂಜ್ ಮಾಡ್ಕೊಂಡಿದ್ದೆ. ನಾನು ಬಿಫೋರ್ ಸೀರಿಯಲ್ಗೆ ಏನು ಹಿಟ್ಲರ್ ಕಲ್ಯಾಣ ಮಾಡಿದಾಗ್ಲೂ ನನ್ನ ಕಾಸ್ಟ್ಯೂಮ್ಸ್ಗೆ ಜಾಸ್ತಿ ನಾನು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ. ಸೊ ಇದರಲ್ಲೂ ಕೂಡ ಬಿಗಿನಿಂಗ್ ಡೇಸಲ್ಲಿ ತುಂಬ ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಇತ್ತು. ಯಾವಾಗ ನಂದು ಸೀರಿಯಲಲ್ಲಿ ಆಕ್ಸಿಡೆಂಟ್ ಆಗಿ ನನ್ನ ಶೇಡ್ ಚೇಂಜ್ ಆಯಿತು, ಆವಾಗ ಒಂದು ಸ್ವಲ್ಪ ನಾನು ಮತ್ತೆ ಶೇಡ್ ಚೇಂಜ್ ಸೋಬರಾಗಿ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಸೊ ಆ ಥರ ನನ್ನ ಬ್ಯಾಕ್ ಡ್ರಾಪಲ್ಲಿ ತುಂಬ ಚೇಂಜಸ್ ವರ್ಕ್ ಮಾಡ್ಕೊಳ್ತಾ ಇರ್ತೀನಿ. ಹಿಟ್ಲರ್ ಕಲ್ಯಾಣ ಮೆನ್ಷನ್ ಮಾಡಿದ್ರಿ, ದಿಲೀಪ್ ಸರ್ ಜೊತೆಗೆ ತುಂಬ ಟೈಮ್ ವರ್ಕ್ ಮಾಡಿದ್ದೀರಾ, ಸಾಕಷ್ಟು ಸಮಯ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ರೀಸೆಂಟಾಗಿ ಅವ್ರನ್ನ ಕಳ್ಕೊಂಡಿದ್ದೀವಿ. ಅವ್ರ ಜೊತೆ ಬಾಂಡಿಂಗ್ ಹೆಂಗಿತ್ತು, ಎಷ್ಟು ಮಿಸ್ ಮಾಡ್ಕೋತೀರಾ ಅವ್ರನ್ನ? ಮಿಸ್ ಮಾಡ್ಕೊಳ್ಳೋದು ಅನ್ನೋದಕ್ಕಿಂತ ಈಸ್ ಎ ವೆರಿ ಗುಡ್ ಡೈರೆಕ್ಟರ್, ಈಸ್ ವೆರಿ ಗುಡ್ ಆ್ಯಕ್ಟರ್. ಅವರು ಒಂಥರ ನಾವೇನು ಪ್ರತಿನಿತ್ಯ ಆ್ಯಕ್ಟ್ ಮಾಡ್ತೀವಿ ಮತ್ತು ಯಾರು ಡೈರೆಕ್ಷನ್ ಮಾಡ್ತಾರೆ ಅದರಲ್ಲಿ ನಾವು ಅವ್ರನ್ನ ನೋಡೋದಕ್ಕೆ ಸಿಗುತ್ತೆ. ಬಿಕಾಸ್ ಈಸ್ ವೆರಿ ನ್ಯಾಚುರಲ್ ಆ್ಯಕ್ಟರ್. ಅವ್ರ ಮುಂದೆ ಕೂತ್ಕೊಂಡು ಪರ್ಫಾರ್ಮ್ ಮಾಡ್ತಾಯಿದ್ರೆ ನಮ್ಗೆ ಅನಿಸೋದೇ ಇಲ್ಲ ನಾವು ಆ್ಯಕ್ಟ್ ಮಾಡ್ತಾಯಿದ್ದೀವಿ ಅಂತ. ಅಷ್ಟು ನ್ಯಾಚುರಲ್ಲಾಗಿ ಒಂದು ಕಾನ್ವರ್ಸೇಷನ್ ನಡೀತಾ ಇದೆ ಸೀನಲ್ಲಿ ಅಂತಂದರೆ ನಾವು ರೆಗ್ಯುಲರಾಗಿ ಹೆಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವೋ ಆ ಥರ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅನ್ನೋ ಫೀಲ್ ಆಗೋದು. ನಾವೇನೋ ಆ್ಯಕ್ಟಿಂಗ್ ಮಾಡೋದಕ್ಕೆ ಸ್ಟ್ರೆಸ್ ಆಗ್ತಾಯಿದ್ದೀವಿ ಅಂತ ಅನ್ನಿಸ್ತಾನೆ ಇರಲಿಲ್ಲ ಅವ್ರ ಜೊತೆ ಇದ್ದಾಗ. ಸೊ ಅದೆಲ್ಲ ನೆನಪು ಮಾಡ್ಕೊಂಡಾಗ ಗೊತ್ತಿಲ್ಲ ಏನು ದೇವರು ಯಾವ ಥರ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಬಿಕಾಸ್ ಅವರು ವೈಫ್ ಆಗಿರ್ಬೋದು, ಅವರಾಗಿರ್ಬೋದು, ಅವ್ರ ಬಾಂಡಿಂಗು, ಅವರು ಸೆಟ್ಟಲ್ಲಿ ಒಂದು ನಿಮಿಷನೂ ಬಿಟ್ಟಿರ್ತಾ ಇರಲಿಲ್ಲ. ಅಷ್ಟು ಗಂಡ ಹೆಂಡ್ತಿ ಅಷ್ಟು ಒಟ್ಟಿಗೆ ಅಂಟು. ಅವರು ರಿಲೇಷನ್ಶಿಪ್ ತುಂಬ ಚೆನ್ನಾಗಿತ್ತು. ಇನ್ನು ಅವರು ಇಷ್ಟು ಬೇಗ ಹೋಗಿದ್ದು ನಿಜವಾಗ್ಲೂ ಅದೊಂಥರ ನ್ಯಾಯನೇ ಅಲ್ಲ ಅನಿಸುತ್ತೆ.